ಈಗ ಕಾರ್ಯಕರ್ತರಿಗೆ ಸೂಚನೆ ಏನಪ್ಪಾ ಅಂದ್ರೆ ಎಲ್ಲಾ ಕಮಿಟಿಗಳನ್ನ ರಚನೆ ಮಾಡಬೇಕು. ಎಲ್ಲಾ ಕಮಿಟಿಗಳನ್ನ ರಚನೆ ಮಾಡಬೇಕು. ನಂಬರ್ 1, ಎಲ್ಲಾ ಕಡೆ ಕಂಪಲ್ಸರಿ ಕಾಂಗ್ರೆಸ್ ಕಚೇರಿ ಸ್ವಂತ ಬಿಲ್ಡಿಂಗ್ ಕಟ್ಟಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಎರಡನೇದು, ಎಲ್ಲ ಯಾವ MLA ಮನೆಯಲ್ಲಿ ಮೀಟಿಂಗ್ಗಳು ಮಾಡಬಾರ್ದು, ಬೇರೆ ಕಡೆನೆ ಮೀಟಿಂಗ್ ಮಾಡಬೇಕು. ಕಾಂಗ್ರೆಸ್ ಕಚೇರಿ ಚಿಕ್ಕದಿತ್ತು ಅಂತಂದ್ರೆ ಒಂದು ಚೌಲ್ಟ್ರಿ ತಗೊಂಡು ಮೀಟಿಂಗ್ ಮಾಡಬೇಕು. ಸೊ MLAಗಳ ಮನೇಲಿ ಆಫೀಸ್ ನಡೆಸದಂಗೆ ಆಗಬಾರ್ದು. ಸೊ ಈ ರೀತಿ ಕೆಲವೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಎಲ್ಲೆಲ್ಲ ಆಫೀಸ್ ಇಲ್ಲ ಅದೆಲ್ಲ ಫಸ್ಟ್ ಪ್ರೈವೇಟ್ ಮಾಡಬೇಕು. ಕಮಿಟಿಗಳೆಲ್ಲ ರಚನೆ ಆಗಬೇಕು. ಆಮೇಲೆ ನಾಮಿನೇಷನ್ಸ್ ವಿಚಾರದಲ್ಲಿ ಈಗ ನಮ್ದು ಕೆಲವು ಗೈಡ್ಲೈನ್ಸ್ ಇದೆ ಸೋಷಿಯಲ್ ಜಸ್ಟಿಸ್. ಅದಕ್ಕೆಲ್ಲ ತಾವೆಲ್ಲ ಎಲ್ಲೆಲ್ಲಿ ಆಗಿಲ್ಲ ಯಾವ್ದಾದ್ರು ಕಮಿಟಿ, ನಮ್ಮ ಹಾಸ್ಪಿಟಲ್ ಕಮಿಟಿ, KIB ಕಮಿಟಿ, ಇರಿಗೇಷನ್ ಕಮಿಟಿ, ಸ್ಕೂಲ್ ಕಮಿಟಿ, ಇಂಥವೆಲ್ಲ ಏನೇನಿದೆ, ಆಶ್ರಯ ಯಾವ್ದಾದ್ರು ಅಂಬೇಡ್ಕರ್ ಕಮಿಟಿ ಎಲ್ಲ ಇದೆ, ಅದೆಲ್ಲ ಕಂಪ್ಲೀಟ್ ಎಲ್ಲ ಆಗಬೇಕು. ಸೊ ನಮ್ಮ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ಮಾತ್ರ ಪ್ರಾಮಿನೆನ್ಸ್ ಕೊಡಬೇಕು. ಸೋಷಿಯಲ್ ಜಸ್ಟಿಸ್ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಅಷ್ಟು ಹೇಳಿದೀವಿ. ಇನ್ನು ಕೆಲವು ವಿಚಾರ ಮುಂದಕ್ಕೆ ಹೇಳ್ತೀವಿ. ಹೌದು, ಪರಮೇಶ್ವರ್ಗೆಲ್ಲ ನಾವು ಎಲ್ಲಾರನ್ನೂ ಒಂದು ಸ್ವಲ್ಪ ದೊಡ್ಡ ಕಮಿಟಿ ಮಾಡಿದೀವಿ. ಪಾರ್ಟಿಯಿಂದನೂ ಮಾಡಿದೀವಿ, ಸರ್ಕಾರದಿಂದನೂ ಮಾಡಿದೀವಿ, ಶಾಸಕರು ಮಾಡಿದೀವಿ. ಅವರು ನಮ್ಮ ಹತ್ರ ಒಂದು 7-8 ಸಾವಿರ ರೆಪ್ರೆಸೆಂಟೇಷನ್ ಮಾಡಿದೆ. ಅದು ರೆಪ್ರೆಸೆಂಟೇಷನ್ ಬರದೇ ಹೋದ್ರು ಕೆಲವರೆಲ್ಲ ಹಳ್ಳಿಗಳಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕಾರ್ಯಕರ್ತರಿದ್ದಾರೆ. ಅಂತವ್ರನ್ನೆಲ್ಲ ಗಮನಿಸಬೇಕು ಅಂತೇಳಿ ನಾವು ಆಲ್ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಶಿರೂರು ಭೇಟಿ ನೀಡಲಿಕ್ಕೆ ರಾಜ್ಯ ಸರ್ಕಾರ ಅಡ್ಡಿ ಮಾಡ್ತಿದೆ ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಯಾರಿದೆ? ಶಿರೂರಿಗೆ ಭೇಟಿ ನೀಡಲಿಕ್ಕೆ ಅಡ್ಡ ಹಾಕಿ ಪೊಲೀಸರು ಬ್ಯಾರಿಕೇಡ್ ಹಾಕ್ಬಿಟ್ಟು ನಮ್ಗೆ ಅಡ್ಡಿ ಮಾಡಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಪಬ್ಲಿಸಿಟಿ ತಗೊಳಕ್ ಏನ್ ಬೇಕೋ ಅಷ್ಟು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.